ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಮೈನಾ ಅವರೇ. ಹಲೋ ಧ್ರುವ ಅವರೇ, ಮಲ್ಕೊಂಡಿದ್ರಾ? ಇಲ್ಲ ಇಲ್ಲ ಮೈನಾ ಅವರೇ, ಏನ್ ವಿಷಯ ಹೇಳಿ. ಅದು ನಾನು ನಿಮ್ಮನ್ನೇನೋ ಕೇಳಬೇಕು, ಅದಕ್ಕೆ ಫೋನ್ ಮಾಡಿದೆ. ಏನ್ ಹೇಳಿ. ಅದು ಆ ಪ್ರಿಯಕರ ಅನ್ನೋನು ನನ್ನ ಜೀವನದಲ್ಲಿ ಬಂದಿದ್ದ, ನನಗೆ ಸಹಾಯ ಮಾಡ್ತಿದ್ದ, ನನ್ನ ಬೆನ್ನೆರಳಾಗಿರ್ತಿದ್ದ. ಆದ್ರೆ ಯಾವಾಗ ನನ್ನ ಕಣ್ಣು ಕಾಣಿಸ್ಲಿಲ್ವೋ, ಆ ಪ್ರಿಯಕರ ಅನ್ನೋನು ಒಬ್ಬ ಭ್ರಮೆ ಅಂತ ಅನ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೆ. ಆದ್ರೆ ಅವತ್ ನೀವು ದೇವಸ್ಥಾನದಲ್ಲಿ ಪ್ರಿಯಕರ ಅನ್ನೋನೊಬ್ಬ ಇದ್ದಾನೆ ಅಂತ ಹೇಳಿದಾಗ ನನಗ್ ಮತ್ತೆ ನಂಬಿಕೆ ಬರಕ್ ಶುರುವಾಯ್ತು. ಆದ್ರೆ ಈಗ ಅದು ಬರೀ ಭ್ರಮೆ ಆಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಯಾಕೆ ಮೈನಾ ಅವರೇ? ಯಾಕೆ ಅಂದ್ರೆ ಅದಕ್ಕೆ ಕಾರಣನೇ ನೀವು. ನಾನಾ? ಹೌದು, ನೀವೇ. ನನ್ಗೇನಾದ್ರೂ ಕಷ್ಟ ಅಂತ ಬಂದ್ರೆ ಆ ಪ್ರಿಯಕರ ಅನ್ನೋನು ದೂರದಲ್ಲಿ ನಿಂತು ನನ್ಗೆ ಧೈರ್ಯ ತುಂಬ್ತಿದ್ದ. ಆದ್ರೆ ನೀವು ನನ್ಗೇನಾದ್ರೂ ಕಷ್ಟ ಅಂತ ಬಂದ್ರೆ ನನ್ ಜೊತೆಲೇ ಇರ್ತೀರಾ, ನನ್ ಕಷ್ಟಕ್ಕೆ ಮುಂದಾಗ್ತೀರಾ. ಹೇಳ್ತಾರಲ್ವಾ, ಚಿನ್ನನ್ ಹುಡ್ಕೋಕ್ ಹೋಗಿ ವಜ್ರನ್ ಕಳ್ಕೊಂಡ್ರು ಅಂತ. ಹಾಗಾಗ್ತದೆ ನನ್ ಕತೆ. ಏನ್ ಹಾಗಂದ್ರೆ? ಏನು ಎತ್ತ ಅದ್ಯಾವ್ದು ಗೊತ್ತಿಲ್ಲ.